Hello everyone. In this video, let us discuss a problem related to limits. So, ಇಲ್ಲಿ observe ಮಾಡಿ ಏನಿದೆ limit extends to 0 root of 1 by 2 into 1 minus cos 2x whole divided by 2. So, if we apply 0 directly, ಅವಾಗ ಏನಾಗುತ್ತೆ cos 0 ಅಂತ ಆಗುತ್ತೆ. Cos 0 is 1. So, 1 minus 1 will be 0. So, numerator 0 ಆಯ್ತು, denominator 0 ಆಯ್ತು. Then it is in the form of 0 by 0. ಆಮೇಲೆ ಡೈರೆಕ್ಟ್ ಆಗಿ ಲಿಮಿಟ್ ಅಪ್ಲೈ ಮಾಡಕ್ ಬರಲ್ಲ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಈ ತರ 0/0 ಫಾರ್ಮ್ ಇದ್ರೆ ಎಲ್ಹಾಪಿಟಲ್ಸ್ ರೂಲ್ ಯೂಸ್ ಮಾಡಿ ಅಂತ. ಬಟ್ ಇಲ್ಲಿ ಎಲ್ಹಾಪಿಟಲ್ಸ್ ರೂಲ್ ಯೂಸ್ ಮಾಡೋದು ಕಷ್ಟನೇ. ಅದಕ್ಕಿಂತ ಈಸಿಯಾಗಿ ಇಲ್ಲಿ ಅಬ್ಸರ್ವ್ ಮಾಡಿ 1 minus cos 2x. What is 1 minus cos 2x? 1 minus cos 2x is nothing but 2 sin square x. ಕರೆಕ್ಟ್ ಅಲ್ವಾ? ಸೊ ಡೈರೆಕ್ಟ್ ಫಾರ್ಮುಲಾ ಇದೆ 1 minus cos 2x is 2 sin square x whole divided by x. So 2 get cancel. ಏನಾಯ್ತು root of sin square x whole divided by x for the limit extends to 0. ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ತುಂಬಾ ಜನ ಮಾಡುವಂತ ಕಾಮನ್ ಮಿಸ್ಟೇಕ್. ಸೊ ರೂಟ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಏನ್ ತಗೋಬಿಡ್ತೀವಿ, ಡೈರೆಕ್ಟ್ ಆಗಿ sin x by x ಅಂತ ತಗೊಂಡ್ಬಿಡ್ತೀವಿ. So we all know that limit extends to 0 sin x by x equal to 1. Therefore the answer is option A 1 ಅಂತ ಹಾಕ್ಬಿಡ್ತೀವಿ. But this is completely wrong. ಇಲ್ಲೇ ನಾವು ಮಿಸ್ಟೇಕ್ ಮಾಡೋವಂಥದ್ದು. ಏನ್ ಮಿಸ್ಟೇಕ್? ರೂಟ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ನಾಟ್ ಈಕ್ವಲ್ ಟು ಎಕ್ಸ್. ಹಾಗಾದ್ರೆ ಮತ್ತೇನಪ್ಪಾ ಅಂತಂದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ನಮಗ್ ಬರೋದು ಮಾಡ್ ಎಕ್ಸ್. ಇದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಹಾಗಾಗಿ ರೂಟ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಏನ್ ಬರುತ್ತೆ, ಮಾಡ್ ಸೈನ್ ಎಕ್ಸ್ ಬೈ ಎಕ್ಸ್ ಅಂತ ಆಗತ್ತೆ. ಸೊ ಡೈರೆಕ್ಟ್ ಆಗಿ ಇದ್ರ ವ್ಯಾಲ್ಯೂ ಇವಾಗ 1 ಅಂತ ಅಲ್ಲ. ಹಾಗಾದ್ರೆ ಏನ್ ಬರುತ್ತೆ ಅಂತ ಚೆಕ್ ಮಾಡೋಣ. ಹೆಂಗ್ ಮಾಡೋದು ಇದನ್ನ? ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಮಾಡ್ ಸೈನ್ ಎಕ್ಸ್ ಇದೆ ಅಲ್ವಾ? ಸೊ ಇದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಮಾಡ್ ಎಕ್ಸ್ ಅಂತ ಮಾಡಿ. ಆವಾಗ ಇಟ್ಸ್ ವ್ಯಾಲ್ಯೂ ಇಸ್ 1. Limit extends to 0 mod sin x by mod x value is 1. Then we are just left with limit extends to 0 mod x by x ಅಂತ ಬಂತು. ಹಾಗಾದ್ರೆ ಇದ್ರ ವ್ಯಾಲ್ಯೂ ಏನು? mod x ಅನ್ನೋದು ಯಾವ ತರ ಬರುತ್ತೆ? mod x is defined as x if x is greater than or equal to 0 and minus x if x is less than 0. ಅಲ್ಲಿಗೆ mod x by x ಅಂತ ಅಂದ್ರೆ x by x if x is greater than or equal to 0 and minus x by x if x is less than 0. Andre this is 1 if x is greater than or equal to 0 and minus 1 if x is less than 0. ಅಲ್ಲಿಗೆ LHL ವ್ಯಾಲ್ಯೂ ಏನ್ ಬರುತ್ತೆ? ಅಲ್ಲಿಗೆ LHL ವ್ಯಾಲ್ಯೂ minus 1 and RHL value is 1. ಅಲ್ಲಿಗೆ LHL is not equal to RHL. Therefore the answer is limit does not exist or none of these ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಮೇನ್ ಅಬ್ಸರ್ವ್ ಮಾಡ್ಬೇಕಾಗಿರೋದೇನು, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಇರೋದನ್ನ ಮಾಡ್ ಎಕ್ಸ್ ಅಂತ ತಗೋಬೇಕು. ಇಟ್ ಈಸ್ ನಾಟ್ ಜಸ್ಟ್ ಎಕ್ಸ್ ಅನ್ನೋದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಸೊ ಯಾರು ಈ ತರ ಮಿಸ್ಟೇಕ್ ಗಳನ್ನ ಮಾಡಕ್ ಹೋಗ್ಬೇಡಿ. ಈ ತರ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡ್ ಮಾಡಿ. ಡೈರೆಕ್ಟ್ ಆಗಿ ರೂಟ್ ಮತ್ತೆ ಸ್ಕ್ವೇರ್ ಅನ್ನೋದು ಕ್ಯಾನ್ಸಲ್ ಆಗಲ್ಲ. ಇದೇ ತರ ಮೋರ್ ವಿಡಿಯೋಸ್ಗೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.